ಅತಿಥಿಗಳು ಸೇರಿ ಈ ಒಂದು ಅನುಮತಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಜೋರ ಚಪ್ಪಾಳೆಯಾಗಿ ನನ್ನ ನಮಸ್ಕಾರಗಳು. ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಪ್ರಾರಂಭವಾಗಿ ಜನರ ಸೇವೆಯನ್ನು ಆರಂಭಿಸಿ 10 ವರ್ಷಗಳು ಒಂದು ದಶಕ ಪೂರೈಸುತ್ತಿರುವಂಥ ಈ ಸಂದರ್ಭದಲ್ಲಿ ಅದರ ಸಂಭ್ರಮಾಚರಣೆಯನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಮೈಸೂರಿನ DCP ಅವರಾದಂತಹ ಸಿದ್ದನಗೌಡ ಪಾಟೀಲ್ರೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಕವಿತಾ ವಾಣಿಯವರೇ, ಡಾಕ್ಟರ್ ಪವನ್ ಜೋಶಿ ಅವರೇ, ಧೀರಜ್ ಅವರೇ, ಹಾಸ್ಪಿಟಲ್ನ ಎಲ್ಲ ಸ್ಟಾಫ್ ಸಿಬ್ಬಂದಿ ವರ್ಗದವರೇ, ಎಲ್ಲ ಡಾಕ್ಟರ್ಸ್ಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಹಾಗೂ ಇಲ್ಲಿ ಯಾರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದೃಷ್ಟಿದೋಷವನ್ನು ಸರಿಪಡಿಸಿಕೊಂಡು ಬಹಳ ಖುಷಿಯಿಂದ ಜೀವನ ನಡೆಸ್ತಿರುವಂತಹ ಮೈಸೂರಿನ ಎಲ್ಲ ಬಂಧುಗಳೇ, ನಮಸ್ಕಾರ. ಮೈಸೂರು ಇವತ್ತು ನಮ್ಮದು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮೈಸೂರು ಶಾಖೆ ಓಪನ್ ಆಗಿ 10 ವರ್ಷ ಆಯಿತು. 2016ರಲ್ಲಿ ನಾವು ಮೊದಲನೇ ಶಾಖೆ ಇಲ್ಲಿ ಓಪನ್ ಮಾಡಿದ್ವಿ. ಸೊ 2016ರಲ್ಲಿ ನಾವು ಒಂದೇ ಶಾಖೆ ಇತ್ತು. ಇವಾಗ 26ರಲ್ಲಿ ಅಂದರೆ 10 ವರ್ಷದ ಸಮಯದಲ್ಲಿ ನಾವು 7 ಶಾಖೆಯನ್ನು ನಾವು ಮೈಸೂರು ವಿಭಾಗದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಒಂದು ಹೆಮ್ಮೆಯ ವಿಷಯ. ಇದೆಲ್ಲಕ್ಕೂ ಕಾರಣ ಅಂದರೆ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಆ ವಿಶ್ವಾಸದಿಂದ ನಾವು ಇಲ್ಲಿವರೆಗೂ ಮುನ್ನಡ್ಕೊಂಡು ಬಂದಿದ್ದೀವಿ. ನಮ್ಮದು ಮೈಸೂರಲ್ಲಿ 3 ಸೆಂಟ್ರ್ ಇದೆ. ಒಂದು ಕುವೆಂಪು ನಗರಲ್ಲಿ, ಒಂದು ಜಯಲಕ್ಷ್ಮೀಪುರಮಲ್ಲಿ, ಇನ್ನೊಂದು ದೇವರಾಜ್ ಮಾರ್ಕೆಟ್ ಹತ್ರ ಇದೆ. ಇನ್ನೂ 4 ಸೆಂಟ್ರ್ಗಳನ್ನು ನಾವು ಐ ಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಈ ಸೌಲಭ್ಯ ಬೇಸಿಕ್ಲಿ ಮೈಸೂರಿಂದ ಹೊರಗಡೆ ಇರೋ ಜನಕ್ಕೆ, ಹಳ್ಳಿಗಳಿಂದ ಎಲ್ಲ ವ್ಯವಸ್ಥೆಗೂ ಅವ್ರು ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಒಂದು ಉದ್ದೇಶದಿಂದ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆ್ಯಕ್ಚುಲಿ ಐ ಕ್ಲಿಯರ್ ಅಂತ ಒಂದು ಸೌಲಭ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ 4 ಸೆಂಟ್ರು ನಮ್ಮ ಮೈಸೂರು ಇದಕ್ಕೆ ಇದೆ. ಒಂದು ವಿರಾಜ್ಪೇಟಲ್ಲಿ, ಇನ್ನೊಂದು ಕುಶಾಲನಗರಲ್ಲಿ, ಒಂದು ಹುಣಸೂರಲ್ಲಿ, ಇನ್ನೊಂದು ಕೊಳ್ಳೇಗಾಲಲ್ಲಿದೆ. ಸೊ ಈ ಸೌಲಭ್ಯವನ್ನು ಔಟ್ಸ್ಕಟ್ ಜನನ ಮೈಸೂರು ಈ ಸೌಲಭ್ಯ ತೊಗೊಳ್ಬೇಕು. ಇನ್ನೊಂದು ಹೆಮ್ಮೆ ವಿಷಯ ಅಂದರೆ ನಾವು ಮೊದಲನೇ ಶುರು ಮಾಡಬೇಕಾದ್ರೆ ಬರೀ ಒಂದು ಪೊರೆಗೆ ಅಂತ ಒಂದು ಸೀಮಿತವಾಗಿರೋ ವ್ಯವಸ್ಥೆ ಅಥವಾ ಟ್ರೀಟ್ಮೆಂಟ್ ಮಾತ್ರ ಇಲ್ಲಿತ್ತು. ಇವತ್ತು ಅದು ಬೆಳೆದು ಬಿಟ್ಟು ಈಗ ಅತ್ಯಾಧುನಿಕ ನಾವು ಯಾವುದೇ ಪೊರೆ ಆಪ್ರೇಷನಿಗೆ ನಾವು ಮಲ್ಟಿಫೋಕಲ್ಲು, ಟ್ರೈಫೋಕಲ್ ಐವೋಲ್ಸ್ ಅಂದರೆ ಪ್ರೀಮಿಯಮ್ ಲೆನ್ಸ್ಗಳನ್ನು ಹಾಕಿಬಿಟ್ಟು ಎಂಥದೇ ಕಷ್ಟಕರವಾದ ರೆಟಿನಾ ಕಾಯಿಲೆಗಳು ಅಂದರೆ ಈ ಡಯಾಬಿಟಿಕ್ ರಿಲೇಟೆಡ್ ಇರಲಿ ಅಥವಾ ಈ BP ರಿಲೇಟೆಡಿಂದ ಬರೋ ಕಾಯಿಲೆಗಳಿಗೆ ರೆಟಿನಾ ಚಿಕಿತ್ಸೆನೂ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದರೆ ಕಣ್ಣು ಸುತ್ತ ಇರೋ ತೊಂದರೆ ಅಥವಾ ಅಲ್ಲಿಂದ ಕಣ್ಣಿಂದು ಪಕ್ಕ ಇರೋ ಎಲುಬಿಂದ ಆಗಿರೋದ್ಬೋದು, ಮಸಲ್ಸಿಂದ ಬರೋ ಕಾಯಿಲೆ ಅದನ್ನು ಇಲ್ಲಿ ನಾವು ಚಿಕಿತ್ಸೆ ಮಾಡ್ತೀವಿ. ಇನ್ನೊಂದು ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೊಂದು ಹೆಮ್ಮೆ ವಿಷಯ ಅಂದರೆ ಈಗ ನಾವು ಒಂದು ವಯಸ್ಸು ಅಂದರೆ ಯಂಗ್ ಏಜಲ್ಲಿ ನನಗೆ ಈ ಕನ್ನಡಕ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಅದನ್ನು ರಿಫ್ರಾಕ್ಟಿವ್ ಪ್ರೊಸೀಜರ್ಸು ನಾವು ಇದೇ ಮಳಿಗೆಯಲ್ಲೇ ಮಾಡ್ತೀವಿ. ಸೊ ಈ ಗ್ಲಕೋಮಾ ಅನ್ನೋದು ಈವನ್ ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಥರ, ಅದಕ್ಕೆ ರಿಲೇಟೆಡೂ ಸಂಬಂಧಪಟ್ಟದ್ದು ಟೆಸ್ಟ್ಗಳಾಗಿರ್ಬಹುದು ಅಥವಾ ಆಪ್ರೇಷನ್ ಆಗಿರ್ಬೋದು ಅಥವಾ ನಾವು ಐ ಡ್ರಾಪ್ಸಿಂದನೂ ಕ್ಯೂರ್ ಮಾಡೋ ಅಂಥ ಒಂದು ಲೆವೆಲ್ವರೆಗೂ ಇದು ಬೆಳ್ಕೊಂಡಿದೆ. ಮುಂಚೆ ಎಲ್ಲ ನಾವು ಯಾವುದೇ ಅತ್ಯಾಧುನಿಕ ಅಥವಾ ತುಂಬ ಕ್ಲಿಷ್ಟಕರವಾದ ಕಣ್ಣಿನ ಸಮಸ್ಯೆ ಬಂದರೆ ನಾವು ಮುಂಚೆ ಎಲ್ಲ ಮೆಟ್ರೋ ಸಿಟೀಸಿಗೆ ನೋಡ್ತಿದ್ವಿ. ಅಂದರೆ ಪೇಷಂಟು ಬ್ಯಾಂಗ್ಳೂರಿಗೆ ರೆಫರ್ ಮಾಡಿದೆ, ಬಾಂಬೆ ರೆಫರ್ ಮಾಡಿದೆ, ಚೆನ್ನೈಗೆ ಮಾಡಿದೆ ಅಂತ. ಅದೊಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅಂದರೆ ಆ ಎಲ್ಲ ವ್ಯವಸ್ಥೆನೂ ನಾವು ಇಲ್ಲೇ ಒಂದೇ ಸೂರಿನಡಿ ಮೈಸೂರು ಜನತೆಗೆ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ರೆಫರಲ್ ತುಂಬ ಕಡಿಮೆ ಆಗಿ ನಮ್ಮ ಮೈಸೂರೇ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿಯಾಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ. ಸೊ ತುಂಬ ಧನ್ಯವಾದ. ನಮಸ್ಕಾರ, ನಾನು ಡಾಕ್ಟರ್ ಪವನ್ ವಿ ಜೋಶಿ, ವೈದ್ಯಾಧಿಕಾರಿ, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಜಯಲಕ್ಷ್ಮೀಪುರಮಲ್ಲಿ. ಭಾಳ ಸಂತೋಷ ಆಗುತ್ತೆ. ಇವತ್ತು ಕುವೆಂಪುನಗರ ಬ್ರ್ಯಾಂಚು 10ನೇ ವರ್ಷ ಒಂದು ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ನಾವು ಬಹಳಷ್ಟು ಸರ್ಜರೀಸ್ ಅಥವಾ ಸರ್ಜರಿಕಲ್ ಕೇಸಸ್ನ ನೋಡಿರ್ತೀವಿ. ಬಹಳ ಕ್ಲಿಷ್ಟಕರವಾದ ಕಷ್ಟಕರವಾದ ಸರ್ಜರೀಸು ಎಲ್ಲೂ ಆಗದಿರೋದಂಥದ್ದು ಒಂದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ನಾವು ಅದನ್ನು ಪ್ರಯತ್ನ ಮಾಡ್ತೀವಿ, ಹಾಗೆ ಸಫಲವಾಗಿದ್ದಾರೆ.
ಮುಂಚೆ ಆದರೆ ಮೇಡಮ್ ಹೇಳ್ದಾಗೆ ಎಲ್ಲ ಮೆಟ್ರೋ ಸಿಟೀಸ್ ಅಥವಾ ಟರ್ಷರಿ ಸೆಂಟರ್ಸ್ಗೆ ನಾವು ಕಳಿಸ್ಬೇಕಾಗಿತ್ತು ಅಥವಾ ಜನರು ಹೋಗಬೇಕಾಗಿತ್ತು. ಬಟ್ ಎಲ್ಲ ಒಂದು ವರ್ಗದವರ ಜನರಿಗೆ ಎಲ್ಲ ರೀತಿಯ ಚಿಕಿತ್ಸೆ, ಕಣ್ಣಿನ ಪೊರೆ, ಕಣ್ಣಿನ ನರದ ಚಿಕಿತ್ಸೆ, ಗ್ಲಾಕೋಮಾ, ರೆಟಿನಾ, ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ಕನ್ನಡಕ ತೆಗೆಯೋ ಆಪ್ರೇಷನ್ನು ಎಲ್ಲ ನಾವು ಒಂದೇ ಕಡೆ ಮಾಡ್ತಾಯಿದ್ದೀವಿ. ಅದನ್ನು ಹೇಳೋಕ್ಕೆ ನಾನು ಖುಷಿ ಪಡ್ತೇನೆ. ಇನ್ನೊಂದು ರೀತಿಯಲ್ಲಿ ಜನರಲ್ಲಿ ಒಂದು ಡೌಟ್ ಇರುತ್ತೆ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಬಹುಶಃ ತುಂಬ ಕಾಸ್ಟ್ಲಿ ಇರುತ್ತೆ, ಹಣ ಖರ್ಚಾಗತ್ತೆ ಅಂತ. ಆ ಥರ ಏನು ದಯವಿಟ್ಟು ಭಾವಿಸಬೇಡಿ. ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮಲ್ಲಿದೆ. ESI ಯಶಸ್ವಿನಿ ಮುಖ್ಯವಾಗಿ, ಹಾಗೆ CGHS, ECHS ಎಲ್ಲ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಆ ಕಾರ್ಡನ್ನು ತೊಗೊಂಬಂದರೆ ನಮ್ಮಲ್ಲಿ ವಿಶೇಷವಾಗಿ ನಾವು ಸರ್ಜರೀಸ್ ಮಾಡ್ತೀವಿ. ಯಾರೂ ಮನಸ್ಸಲ್ಲಿ ಏನು ಕುಂದನ್ನು ಇಟ್ಕೋಬೇಡಿ. ಮೈಸೂರಿನ ಜನತೆಗೆ ಮಗದೊಮ್ಮೆ ನಮ್ಮ ಒಂದು ಹೃತ್ಪೂರ್ವಕ ನಮನ, ಹಾಗೆ ಸ್ವಾಗತ. ಹಾಗೆ ನಮ್ಮಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ದಯವಿಟ್ಟು ಅದನ್ನು ಬಂದು ಸೇವೆನ ಸ್ವೀಕರಿಸಬೇಕೆಂದು ಕೋರಿಸ್ತೇನೆ. ಇದು 10ನೇ ವರ್ಷದ್ದು ಸರ್. 10ನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ನಡೀತಾ ಇದೆ ಸರ್. ಇವತ್ತು ಡಾಕ್ಟರ್ ಪವನ್ ವಿ ಜೋಶಿ, ಮುಖ್ಯ ವೈದ್ಯಾಧಿಕಾರಿ, ಜಯಲಕ್ಷ್ಮೀಪುರಂ ಬ್ರಾಂಚ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್. ಮಾಡಿ ಸೇರಿಸ್ಕೊಟ್ರು. ಕೊನೆಗೆ ಬಸವರಾಜ ಬೊಮ್ಮಾಯಿ ಬಂದಾಗ 50 ಕೋಟಿ ತುಂಬ ಚೆನ್ನಾಗಿ ನನಗೆ ಮಾಡಿದ್ರು. ಏನು ತೊಂದರೆನೂ ಇಲ್ಲ, ಯಾವ ಬೇಕಾದ್ರೂ ಮಾಡಿಸ್ಕೋಬಹುದು, ಯಾವ ತೊಂದರೆನೂ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು ಆ ಆಪ್ರೇಷನ್ನ. ನಮ್ಮನ್ನ ಮಾತಾಡ್ಸ್ಕೊಂಡೇ ಮಾಡಿದ್ರು. 10 ನಿಮಿಷ 15 ನಿಮಿಷ ಆಗ್ತಾಯಿಲ್ಲ, ಇನ್ನೇನಿಲ್ಲ, ನಮ್ಗೆ ಯಾವ ತೊಂದರೆನೂ ಇಲ್ಲ. ನಾನು ನೋಡಿ ಒಂದು ಕಣ್ಣು 3 ದಿವಸ ಮಾಡಿದ್ರು, 3 ದಿವಸ ಆದ್ಮೇಲೆ ತಿರ್ಗಾ ಇನ್ನೊಂದು ಕಣ್ಣು ಮಾಡಿದ್ರು. ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಣ್ಣು. ನಾನು ತುಂಬ ಸಂತೋಷವಾಗಿದ್ದೀನಿ. ಅವರು ಪವನ್ ತೆಗೆ, ಅವರಿಗೆ ಹೆಸರು ಪವನ್ ಜೋಶಿ ಅಂತ. ಅವರು ಪವನ್ ಕುಮಾರ್ ಅಲ್ಲ, ಅವರು ದೇವರು ನಮಗೆ. ಅವರು ನಮಗೆ ಹೃದಯಪೂರ್ವಕವಾಗಿ ನಮಗೆ ಆಪರೇಷನ್ ಮಾಡಿ ನಮ್ಗೆ ತುಂಬ ಸಂತೋಷ ಪಡಿಸಿದ್ದಾರೆ. ಈ ಜನನ ನೋಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಇವಾಗ ಆ ಥರದಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೀನಿ.